ಟಿವಿ 46 ನ್ಯೂಸ್ ಕನ್ನಡ. ನಾನು ಮೇಘನಾ ಲೋಕೇಶ್. ಪ್ರತಿ ವರ್ಷದಂತೆ ಈ ವರ್ಷವೂ ರಾಮದೂತ ಹಿಂದೂ ಮಹಾಗಣಪತಿ ಪ್ರತಿಷ್ಠಾಪನೆ ಮತ್ತು ವಿಸರ್ಜನಾ ಕಾರ್ಯಕ್ರಮ ಅದ್ದೂರಿಯಾಗಿ ಜರುಗಲಿದೆ ಎಂದು ಹಿಂದೂ ಮಹಾದೂತ ಮಹಾಗಣಪತಿ ಸಮಿತಿಯ ಕೌಶಿಕ್ ಹೇಳಿದ್ದಾರೆ. ಮಂಗಳವಾರ ಪತ್ರಿಕಾ ಕಚೇರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕಳೆದ 8 ವರ್ಷಗಳಿಂದ ರಾಮದೂತ ಹಿಂದೂ ಮಹಾಗಣಪತಿ ಸಮಿತಿ ವತಿಯಿಂದ ಸಕಲೇಶಪುರದ ಗುರುವೇಗೌಡ ಕಲ್ಯಾಣ ಮಂಟಪ ಆವರಣದ ಕಮಲ್ ದೇವ್ ಕ್ಲಿನಿಕ್ ಮುಂಭಾಗದಲ್ಲಿ ಗಣಪತಿ ಪ್ರತಿಷ್ಠಾಪನೆ ಮಾಡಿ ಹಿಂದೂ ಸಮಾಜವನ್ನು ಜಾಗೃತಿ ಮಾಡುತ್ತಾ ಬರುತ್ತಿದ್ದು, ಸ್ವತಂತ್ರ ಪೂರ್ವದಲ್ಲಿ ಬಾಲ ಗಂಗಾಧರನಾಥ ತಿಲಕರು ಸ್ವತಂತ್ರದ ಕ್ರಾಂತಿಗೆ ಜನರನ್ನು ಒಗ್ಗೂಡಿಸಲು ಮತ್ತು ಧಾರ್ಮಿಕ ಶಕ್ತಿಯನ್ನು ಬಲಗೊಳಿಸಲು ಕ್ರಾಂತಿಕಾರರು ಸ್ವತಂತ್ರ ಚಳವಳಿಯ ಹೋರಾಟ ಮಾಡಲು ಪ್ರೇರಣೆ ದೊರಕಿದ್ದ ರೀತಿಯಲ್ಲಿ ಇಂದು ಸಹ ಸಮಾಜದಲ್ಲಿ ಹಿಂದೂಗಳ ಮೇಲೆ ನಡೆಯುತ್ತಿರುವ ದೌರ್ಜನ್ಯದಂತ ಸಾಮಾಜಿಕ ಪಿಡುಗುಗಳನ್ನು ಹೋಗಲಾಡಿಸುವ ಸಂಕಲ್ಪ ಮಾಡಲು ಕಾರ್ಯಕರ್ತರು ಕಳೆದ 8 ವರ್ಷದಿಂದ ರಾಮದೂತ ಹಿಂದೂ ಮಹಾಗಣಪತಿ ಪ್ರತಿಷ್ಠಾಪನೆ ಮಾಡಿ ಜನಜಾಗೃತಿ ಮೂಡಿಸಲಾಗುತ್ತಿದೆ ಎಂದರು. ರಾಮದೂತ ಗಣಪತಿಯ ಸಂಚಾಲಕ ಪ್ರದೀಪ್ ಪೂಜಾರಿ ಮಾತನಾಡಿ, ಈ ಬಾರಿಯ ಕಾರ್ಯಕ್ರಮದಲ್ಲಿ ಬಹುಮುಖ್ಯವಾಗಿ ಸಕಲೇಶಪುರ ತಾಲೂಕಿನ ಎಲ್ಲ ಗಣಪತಿ ಸಮಿತಿಯವರಿಗೆ ವಿನಂತಿ ಮಾಡುವುದೇನೆಂದರೆ 31/8/2025 ಭಾನುವಾರ ತಮ್ಮ ಗ್ರಾಮದ ವಾರ್ಡಿನ ಸ್ಥಳೀಯ ಗಣಪತಿ ಮೂರ್ತಿ ವಿಸರ್ಜನೆ ಮಾಡಬಾರದು ಎಂದು ಪ್ರಾರ್ಥಿಸಿಕೊಳ್ಳುತ್ತೇವೆ. ತಾವೆಲ್ಲರೂ ಹಾಗೂ ತಮ್ಮ ಕುಟುಂಬದವರು ಬೃಹತ್ ಶೋಭಾಯಾತ್ರೆಯಲ್ಲಿ ಪಾಲ್ಗೊಂಡು ಮೆರವಣಿಗೆಗೆ ಶೋಭೆ ತಂದು ಯಶಸ್ವಿ ಮಾಡಬೇಕು ಎಂದು ಮನವಿ ಮಾಡಿದರು. ರಾಮದೂತ ಹಿಂದೂ ಮಹಾಗಣಪತಿ ವಿಸರ್ಜನಾ ಕಾರ್ಯಕ್ರಮಕ್ಕೆ ಸಮಸ್ತ ಸಕಲೇಶಪುರದ ಹಿಂದೂ ಸಮಾಜದ ಬಂಧುಗಳು ಭಾಗವಹಿಸಿ ರಾಮದೂತ ಹಿಂದೂ ಮಹಾಗಣಪತಿ ಕಾರ್ಯಕ್ರಮ ರಾಜ್ಯದಲ್ಲೇ ಮಾದರಿ ಹಾಗೂ ವಿಜೃಂಭಣೆಯಿಂದ ನಡೆಯಲು ಹಿಂದೂ ಸಮಾಜದ ಸಹಕಾರವನ್ನು ಬೇಡುತ್ತಿದ್ದೇವೆ ಎಂದರು. ರಾಮದೂತ ಹಿಂದೂ ಮಹಾಗಣಪತಿ ಕಾರ್ಯಕ್ರಮ ರಾಜ್ಯದಲ್ಲೇ ಮಾದರಿ ಹಾಗೂ ವಿಜೃಂಭಣೆಯಿಂದ ನಡೆಯಲು ಹಿಂದೂ ಸಮಾಜದ ಸಹಕಾರವನ್ನು ಬೇಡುತ್ತೇವೆ ಎಂದರು. ನಂತರ ಮಾತನಾಡಿದ ಹಿಂದೂ ಮುಖಂಡ ಕಬ್ಬಿನಗದ್ದೆ ಮಂಜುನಾಥ್, 27/8/2025 ಗಣೇಶ ಪ್ರತಿಷ್ಠಾಪನೆ, 30/8/2025 ಬೆಳಗ್ಗೆ 10:30 ಗಣಪತಿ ಹೋಮ, ಸಂಜೆ 6:30 ರಿದಮ್ ಕೀಪ್ಯಾಡ್ ಡ್ಯಾನ್ಸ್ ಅಕಾಡೆಮಿ ಸಕಲೇಶಪುರ ಇವರಿಂದ ನೃತ್ಯ ಪ್ರದರ್ಶನ, ದಿನಾಂಕ 31/8/2025 ವಿವಿಧ ಕಲಾ ತಂಡ ಹಾಗೂ ಭಜನೆ ತಂಡದೊಂದಿಗೆ ಪ್ರಮುಖ ಬೀದಿಗಳಲ್ಲಿ ಬೃಹತ್ ಶೋಭಾಯಾತ್ರೆಯೊಂದಿಗೆ ಪವಿತ್ರ ಹೇಮಾವತಿ ನದಿಯಲ್ಲಿ ಗಣಪತಿ ಮೂರ್ತಿ ವಿಸರ್ಜನೆ ಮಾಡಲಾಗುವುದು. ಈ ಎಲ್ಲಾ ಕಾರ್ಯಕ್ರಮಗಳಿಗೆ ಸಮಸ್ತ ಹಿಂದೂ ಸಮಾಜ ಸಾರ್ವಜನಿಕರು ಪಾಲ್ಗೊಂಡು ಕಾರ್ಯಕ್ರಮ ಯಶಸ್ವಿ ಮಾಡಬೇಕೆಂದು ಮಾಧ್ಯಮದ ಮೂಲಕ ಮನವಿ ಮಾಡಿದರು. ಸುಮಾರು ಗಣಪತಿ ಹೋಮ ಮತ್ತೆ ವಿಸರ್ಜನಾ ಕಾರ್ಯಕ್ರಮಕ್ಕೆ 8,000ಕ್ಕಿಂತ ಅಧಿಕ ಜನಗಳು ಈ ಒಂದು ಶ್ರೀ ವಿಘ್ನೇಶ್ವರನ ಭಕ್ತಾದಿಗಳು ಆಗಮಿಸಿ ಯಶಸ್ವಿಗೊಳಿಸಿದ್ರು. ಅದೇ ರೀತಿಯಾಗಿ ಈ ಬಾರಿನೂ ಸಹ ನಮಗೆ ವಿಸರ್ಜನಾ ಕಾರ್ಯಕ್ರಮಕ್ಕೆ 10,000 ಭಕ್ತಾದಿಗಳು ಹಾಗೂ ಸಮಸ್ತ ಹಿಂದೂ ಬಾಂಧವರು ಸೇರುವಂತ ನಿರೀಕ್ಷೆಯಲ್ಲಿದ್ದೀವಿ. ಆ ನಿರೀಕ್ಷೆಯಲ್ಲಿ ಓಡಾಟ ಮತ್ತೆ ಈಗಾಗಲೇ ಸಂಪರ್ಕ ಎಲ್ಲ ಶುರು ಆಗಿದೆ. ಹಾಗಾಗಿ ಮತ್ತೊಮ್ಮೆ ಮನವಿಯನ್ನ ಮಾಡ್ತೀವಿ. 31ನೇ ತಾರೀಕು ಭಾನುವಾರ ದಿನ ಸಕಲೇಶಪುರದ ಸಮಸ್ತ ಹಿಂದೂ ಬಾಂಧವರು ಈ ಒಂದು ವಿಸರ್ಜನೆ ಕಾರ್ಯಕ್ರಮಕ್ಕೆ ಆಗಮಿಸಬೇಕು ಅಂತೇಳಿ ಮನವಿಯನ್ನ ಮಾಡ್ತಿದ್ವಿ. ಒಂದು 400ಕ್ಕೂ ಅಧಿಕ ಮಕ್ಕಳು ಮತ್ತೆ ಅವರ ಪೇರೆಂಟ್ಸ್ ಬಂದು ಪುರಭವನದಲ್ಲಿ ಸೇರ್ತಾರೆ. ಆ ಕಾರ್ಯಕ್ರಮ 17ನೇ ತಾರೀಕು ಭಾನುವಾರ ಇರುತ್ತೆ. ನಾವು ಹಿಂದೂ ಸಮಸ್ತ ಬಾಂಧವರಲ್ಲಿ ವಿನಂತಿ ಮಾಡೋದೇನಂತಂದ್ರೆ, ತಮ್ಮ ಮಕ್ಕಳನ್ನ 9 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳನ್ನ ಕೃಷ್ಣ ಮತ್ತು ರಾಧಾ ವೇಷಧಾರಿಗಳನ್ನ ಕರ್ಕೊಂಡು ಬಂದು ಆ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿಕೊಡ್ಬೇಕಾಗಿ ನಾವು ಸಮಸ್ತ ಹಿಂದೂ ಬಾಂಧವರಲ್ಲಿ ಮನವಿ ಮಾಡ್ಕೊಳ್ತೇವೆ. ಈ ಸಂದರ್ಭದಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ರಾಮದೂತ ಹಿಂದೂ ಮಹಾಗಣಪತಿ ಖಜಾಂಚಿ ಕೌಶಿಕ್, ಎಂಡಿ ಶ್ರೇಖರ್ ಉಪಸ್ಥಿತರಿದ್ದರು. ಎಂಬಿ ಉಮೇಶ್, ಟಿವಿ 46 ನ್ಯೂಸ್ ಕನ್ನಡ, ಸಕಲೇಶಪುರ. You are watching TV 46 News Kannada.